ಮನೇಲಿ ತರಕಾರಿ ಇಲ್ಲದೆ ಇದ್ದಾಗ ಅಥವಾ ಬಾಯಿ ರುಚಿ ಕೆಟ್ಟಾಗ ಏನಾದರೂ ಒಂದೊಳ್ಳೆ ರೆಸಿಪಿ ಮಾಡ್ಕೊಂಡು ತಿನ್ಬೇಕಂದ್ರೆ ಒಂದ್ಸಲ ಈ ಮೆಂತ್ಯ ಬೇಳೆ ಹುಳಿನ ಮಾಡ್ಕೊಂಡು ತಿನ್ನಿ. ಈರುಳ್ಳಿ ಬೇಡ, ಬೆಳ್ಳುಳ್ಳಿ ಬೇಡ, ಆದರೆ ರುಚಿ ಮಾತ್ರ ಬೊಂಬಾಟಾಗಿರುತ್ತೆ. ಬನ್ನಿ ಹೆಂಗೆ ಮಾಡೋದು ನಿಮಗೂ ಹೇಳ್ಕೊಡ್ತೀನಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಿಚನ್ ಸ್ಟೋರೀಸ್ ಬೈ ವಾಸುಕಿ. ಒಂದು ಬಾಣಲೆಗೆ 2 ಸ್ಪೂನ್ ಎಣ್ಣೆ ಹಾಗೆ 1/4 ಕಪ್ ಮೆಂತ್ಯನ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೆಂತ್ಯ ಕಾಳೆಲ್ಲ ಸ್ವಲ್ಪ ಕೆಂಪಗಾಗಕ್ ಬರಬೇಕು, ಅಲ್ಲಿವರೆಗೂ ಹುರ್ಕೊಳ್ಬೇಕು. ಸೀದಿಸ್ಕೊಳ್ಬೇಡಿ, ಹುರ್ಕೊಂಡ್ರೆ ಸಾಕಾಗತ್ತೆ. ಕುಕ್ಕರ್ಗೆ 1/2 ಕಪ್ ತೊಗರಿಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ ಹುರಿದಿಟ್ಕೊಂಡಿರೋ ಮೆಂತ್ಯನ ಸೇರಿಸಿ 1 ಲೋಟ ನೀರ್ನ ಹಾಕೊಳ್ತಾ ಇದ್ದೀನಿ. ಮೇಲೆ ಚಿಟಿಕೆ ಅರಿಶಿನ ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿಟ್ಬಿಡೋಣ. ಇದನ್ನ 3 ವಿಷಿಲ್ ಕೂಗಿಸ್ಕೊಳ್ಬೇಕಾಗತ್ತೆ. ಸಾಂಬಾರ್ ಪುಡಿ ರೆಡಿ ಮಾಡ್ಕೊಳ್ಳೋಣ. 1 ಸ್ಪೂನ್ ಎಣ್ಣೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನ ಬೇಳೆ, 1 ಸ್ಪೂನ್ ಧನ್ಯಾ, 1/4 ಸ್ಪೂನ್ ಮೆಂತ್ಯನ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1/4 ಕಪ್ ತೊಗರಿಬೇಳೆ ಮತ್ತೆ 1/2 ಕಪ್ ಮೆಂತ್ಯಕ್ಕೆ ಎಷ್ಟು ಮೆಷರ್ಮೆಂಟ್ ಬೇಕೋ ಅಷ್ಟು ಮೆಷರ್ಮೆಂಟ್ ನ ತೋರಿಸ್ತಾ ಇದ್ದೀನಿ. ನೀವೇನಾದ್ರು ತೊಗರಿಬೇಳೆ ಮೆಂತ್ಯನ ಜಾಸ್ತಿ ತಗೊಳ್ತಾ ಇದ್ದೀರಾ ಅಂದ್ರೆ ಇದರದ್ದು ಮೆಷರ್ಮೆಂಟ್ ಕೂಡ ಜಾಸ್ತಿ ಮಾಡ್ಕೊಂಡು ಹುರ್ಕೊಳ್ಬಹುದು. ನಾನು ಚಕ್ಕೆ ಸೇರ್ಸೋದ್ ಮರ್ತೋಗಿದ್ದೆ. ಇವಾಗ ಚಕ್ಕೆನ ಹಾಕೊಳ್ತಾ ಇದ್ದೀನಿ. 8 ಬ್ಯಾಡಗಿ ಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಮೆಣಸಿನಕಾಯಿ ಎಲ್ಲ ಒಂದ್ ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ಹುರ್ಕೊಳ್ಳೋಣ. ಹುರ್ದಿ ಪೌಡರ್ ಮಾಡ್ಕೊಳ್ಬೇಕಾದ್ರೆ ಹಸಿ ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಕೊಬ್ಬರಿನ ಸೇರಿಸ್ಕೊಳ್ತಾ ಇಲ್ಲ. ನಿಮ್ಗೆ ಹಸಿ ಕಾಯಿ ತುರಿ ಬೇಡ ಅಂದ್ರೆ ಇವಾಗ 1/2 ಕಪ್ 1 ಕೊಬ್ಬರಿನ ಹಾಕೊಂಡು ಹುರ್ಕೋಬಹುದು. ಇದಿವಾಗ ಆಗಿದೆ. ಸ್ಟವ್ ನ ಆಫ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ತಣ್ಣಗ್ ಮಾಡ್ಕೋಬೇಕು. ಮಿಕ್ಸರ್ ಜಾರ್ಗೆ ಹುರಿದಿಟ್ಕೊಂಡಿರೋ ಮಸಾಲೆ, 1 ಹಿಡಿ ಕಾಯಿ ತುರಿ, ಸ್ವಲ್ಪ ನೀರ್ನ ಸೇರಿಸ್ಕೊಂಡು ಈ ಕನ್ಸಿಸ್ಟೆನ್ಸಿಗೆ ರುಬ್ಬಿಟ್ಕೊಳ್ತಾ ಇದ್ದೀನಿ. ಬೇಳೆ ಇಟ್ಟಿದ್ ಕುಕ್ಕರ್ ಕೂಡ ಕೂಗಿ ಕೂಲ್ ಆಗಿದೆ. ಬೆಂದಿರೋ ಬೇಳೆನ ಮಿನಿಮಮ್ 3ರಿಂದ 4 ನಿಮಿಷ ಕ್ಲೀನ್ ಆಗಿ ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ. ಮೆಂತ್ಯ ಬೇಳೆ ಹುಳಿಲಿ ಮೆಂತ್ಯ ಸ್ವಲ್ಪ ಕಹಿ ಇರುತ್ತೆ ಅಂತ ಅನ್ನಿಸ್ಬೋದು, ಆದ್ರೆ ನಾವು ಮೆಂತ್ಯನ ಹುರ್ದಿ ಹಾಕಿರೋದ್ರಿಂದ ಆ ಕಹಿ ಅಂಶ ಇರೋದಿಲ್ಲ. ಇದಿವಾಗ ಕ್ಲೀನ್ ಆಗಿ ಸ್ಮ್ಯಾಶ್ ಆಗಿದೆ. ಇದನ್ನ 1 ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಪಾತ್ರೆಗೆ ಸೇರಿಸಿದ್ದಾದ್ಮೇಲೆ ಕನ್ಸಿಸ್ಟೆನ್ಸಿನ ನೋಡ್ಕೊಂಡು ಸ್ವಲ್ಪ ನೀರ್ನ ಹಾಕೊಳ್ಬೇಕಾಗತ್ತೆ. ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣ ನೆನ್ಸಿಟ್ಟಿದ್ದೆ, ಅದನ್ನ ಹಿಂಡ್ಕೊಂಡು ಹುಣಸೆ ರಸನ ಸೇರಿಸ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ರುಬ್ಬಿಟ್ಕೊಂಡಿರೋ ಪೇಸ್ಟ್ ನ ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಮೆಂತ್ಯ ಬೇಳೆ ಹುಳಿಗೆ ಜಾಸ್ತಿ ನೀರ್ ಹಾಕೊಳ್ಬೇಡಿ, ಇದೊಂದ್ ಸ್ವಲ್ಪ ಗಟ್ಟಿಯಾಗಿದ್ರೇನೆ ರುಚಿ ಚೆನ್ನಾಗಿರುತ್ತೆ. ಇದನ್ನ ಒಂದ್ಸಲ ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು ಸ್ಟವ್ ನ ಆನ್ ಮಾಡೋಣ. 3ರಿಂದ 5 ನಿಮಿಷ ಹುಳಿ ಚೆನ್ನಾಗಿ ಕುದ್ಮೇಲೆ 1 ಸ್ಪೂನ್ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಹುಳಿ ಕುದಿಯೋಷ್ಟ್ರಲ್ಲಿ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ, ಸಾಸಿವೆ, ಇಂಗು ಮತ್ತೆ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸಾರು ಹುಳಿ ಎಲ್ಲ ಆದಷ್ಟು ಸಣ್ಣೂರಿಲೇ ಇಟ್ಕೊಂಡು ಕುದಿಸ್ಕೊಳ್ಳಿ, ಅವಾಗ ಉಪ್ಪು ಹುಳಿ ಖಾರ ಪರ್ಫೆಕ್ಟ್ ಆಗಿರುತ್ತೆ. ಹುಳಿ ಕುದ್ದಿದೆ. ಇವಾಗ ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಸೇರಿಸಿ ಮಿಕ್ಸ್ ಮಾಡಿ ಇನ್ನೊಂದ್ 2ರಿಂದ 3 ನಿಮಿಷ ಹುಳಿನ ಕುದಿಸ್ಕೊಳ್ಬೇಕಾಗತ್ತೆ. ನಮ್ ಮೆಂತ್ಯ ಬೇಳೆ ಹುಳಿ ಕೂಡ ರೆಡಿ ಆಗೋಯ್ತು. ಬಿಸಿ ಅನ್ನದ್ಮೇಲೆ ತುಪ್ಪ ಹಾಕೊಂಡು ಹುಳಿ ಹಾಕೊಂಡು ತಿಂತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.